ನಾನೇನ್ ಅನ್ಕೊಂಡು ಹಾಗೆ ಪೂಜಾರಮ್ಮ ಮಾಡ್ತಿದ್ದಾರೆ. ಈಗ ಪೂಜಾ ಅದನ್ನೇ ಮಾಡ್ಬೇಕು, ಬೇರೆ ದಾರಿನೇ ಇಲ್ಲ. ಜಯ ನಂದನ ಜಯ ಜಗವಂದನ ಜಯ ವಸುದೇವ ದೇವಕಿ ನಂದನ ಜಯ ಸುಧಾಸುತ ನಂದ ದುಲಾರಿ ಜಯ ಪ್ರಭು ಭಕ್ತನ ಕೇಂದ್ರಗುತಾರೆ ಜಯ ನಟನಾಥನ ನಾಥನ ಕೈಯ ಕೃಷ್ಣ ಕನಯ್ಯ ದೇವ ಕರಯ್ಯ ನಿನಕ ಪರಮ ಗಿರಿ ವರದಾನ ಕಷ್ಟ ನಿವಾರ ನೀನು ಮತ್ತೆ ಸರಸ್ವತಿ ಮಧ್ಯೆ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದ್ರೆ ನಾನು ನಿನ್ನ ಆಯ್ಕೆ ಮಾಡ್ಕೋತೀನಿ ಸರೋಜಾ. ಆದಷ್ಟು ಬೇಗ ನಾನು ಸರಸ್ವತಿಗೆ ಡಿವೋರ್ಸ್ ಕೊಡ್ತೀನಿ. ಮಾಡು ಪೂಜೆ ಮಾಡು. ಇದು ನಿನ್ನ ಕೊನೆ ಪೂಜೆ ಆಗಿರುತ್ತೆ ನನ್ನ ಗಂಡನ ಜೊತೆ. ಯಾಕಂದ್ರೆ ಆದಷ್ಟು ಬೇಗ ಈ ಅರಮನೆಯಿಂದ ಹೊರಗಡೆ ಹೋಗ್ತೀಯ ಸರಸ್ವತಿ ಅಕ್ಕ. ನಿನ್ನ ಜೀವನ ಈ ಅರಮನೆಯಿಂದ ಬೀದಿಗೆ ಬರುತ್ತೆ. ಅಜಯ್ ಕುಮಾರ, ಗಗನ್, ಆರತಿ ಮಾಡುವಂತೆ ಬಾಯಿಲ್ಲೇ. ಮಗಳೇ ಪೂಜಾ, ನೀನು ಕೂಡ ಹೋಗಮ್ಮ. ಯಾಕಮ್ಮ, ಏನಾಯ್ತು? ನೀನು ಹೋಗು. ಗಗನ್ ಸರ್ಗೂ ಈಗ ಸತ್ಯ ಗೊತ್ತಾಗಿದೆ. ಇವಾಗ ಅವ್ರು ಎಷ್ಟು ಕೋಪಿಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಏನ್ ಮಾಡ್ತಾರೋ ಈಗ? ಪೂಜಾ ಬಾ. ನೀನ್ ಎಲ್ಲಿದ್ದೆ? ನಾನ್ ನಿನ್ನನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೆ. ನಿರ್ಮಲಾ, ನಿನಗ್ ಗೊತ್ತಿತ್ತಲ್ವಾ ಇವತ್ತು ಜನ್ಮಾಷ್ಟಮಿ ಅಂತ? ನೀನ್ ಮಹಾರಾಣಿ ತರ ಈ ರಾಮ್ಜಿ ಅವ್ರ ಮಗಳ ಮೇಲೆ ಮನೆ ಕೆಲಸ ಎಲ್ಲ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಹರಟೆ ಹೊಡೆಯೋದಕ್ಕೆ? ಹೇಳು ನನಗೆ. ನೀನ್ ಇವಾಗ ಸ್ವಲ್ಪ ಸುಮ್ನೆ ಇರ್ತೀಯ? ನೋಡಿ, ನಾವ್ ಮಾತಾಡ್ತಿರ್ಬೇಕಾದ್ರೆ ಮಧ್ಯ ತಡಿಬೇಡಿ. ದಯವಿಟ್ಟು ಸುಮ್ನಿರು. ನಿರ್ಮಲಾ, ನೀನು ಹುಷಾರಾಗಿದ್ಯಾ? ನೀನ್ ಯಾಕೆ ತುಂಬಾ ಗಾಬರಿ ಆಗಿದ್ಯಾ? ಅಣ್ಣ, ಪೂಜಾ, ನಿಮ್ಗಾದ್ರೂ ಗೊತ್ತಿತ್ತಾ ಪೂಜಾ ಅಳಿಯಂದ್ರಿಗೆ ಎರಡನೇ ಹೆಂಡತಿ ಅನ್ನೋದು? ಮತ್ತೆ ಅಳಿಯಂದ್ರ ಮೊದಲನೇ ಹೆಂಡತಿ ಬೇರೆ ಯಾರು ಅಲ್ಲ, ಧರ ಅವ್ರೆ. ತಪ್ಪಾಗಿದೆ ನಮ್ಮ ಧರ ಸೊಸೆಯಿಂದ. ಅವಳು ಪೂಜಾ ಸೊಸೆಯಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ಲು. ಅವಳು ಗಗನ್ ಕುಮಾರನ ಮೊದಲನೇ ಹೆಂಡತಿ ಅನ್ನೋದನ್ನ. ಹಾಗಾಗಿ ನಿಮ್ಮ ಪೂಜಾ ಗಗನ್ ಕುಮಾರನ ಎರಡನೇ ಹೆಂಡತಿ. ಇವಳಿಗೂ ಕೂಡ ಪೂಜಾದು ಎರಡನೇ ಮದುವೆ ಅನ್ನೋ ರಹಸ್ಯ ಗೊತ್ತಾಗೋಯ್ತಾ? ರಾಮ್ಜಿ ಮಗಳೇ, ನಾಟಕ ಶುರು ಮಾಡು. ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ ದೇವ್ರೆ, ನನ್ ಕಿವಿಲ್ ಏನ್ ಕೇಳಿಸ್ತಾ ಇದೆ ಇವತ್ತು? ನಮ್ ಪೂಜಾ, ನಮ್ ಮುದ್ದು ಎರಡನೇ ಹೆಂಡತಿನಾ? ಅಣ್ಣ, ನಿಮಗ್ ಗೊತ್ತಿತ್ತಲ್ವಾ? ನಿಮಗ್ ಮೊದ್ಲಿಂದಾನೇ ಗೊತ್ತಿತ್ತಲ್ವಾ? ಆದ್ರೂ ನೀವು ನನ್ ಮುದ್ದು ಮದ್ವೆ ಮಾಡಿಸ್ಬಿಟ್ರ. ನನ್ನ ಹತ್ರ ಸುಳ್ಳು ಹೇಳಿದ್ರಿ. ಮತ್ತೆ ಬೇಕು ಅಂತಾನೆ ನನ್ನ ಮುದ್ದು ಮದ್ವೆನ ಒಬ್ಬ ಮದ್ವೆ ಆದವ್ರ ಜೊತೆ ಮಾಡಿಸ್ಬಿಟ್ರಿ ನೀವು. ನಿರ್ಮಲಾ, ಇದ್ರ ಬಗ್ಗೆ ಮದ್ವೆಗ್ ಮುಂಚೆ ನನ್ಗೇನು ಗೊತ್ತಿರ್ಲಿಲ್ಲ. ನನ್ಗೇನಾದ್ರೂ ಗೊತ್ತಿದ್ದಿದ್ರೆ ಮದ್ವೆ ಆಗಕ್ ಬಿಡ್ತಾನೆ ಇರ್ಲಿಲ್ಲ. ಎಂಥ ಅಣ್ಣ ನೀವು! ಮಾವ, ಎಂತ ದೊಡ್ಡ ಶಬ್ದ ಅದು. ಅವರು ಇನ್ನೊಬ್ಬ ತಂದೆನೇ ಆಗಿರ್ತಾರೆ. ಆದ್ರೆ ನೀವು ನಿಮ್ಮ ಲಾಭಕ್ಕೋಸ್ಕರ ನನ್ನ ಮುದ್ದು ಜೀವನ ಹಾಳು ಮಾಡ್ಬಿಟ್ರಿ. ನಿಮ್ಮ ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮುದ್ದು ಜೀವನ ಹಾಳು ಮಾಡ್ಬಿಟ್ರಿ ಅಣ್ಣ ನೀವು. ಈಗ ನನ್ನ ಮುದ್ದು ಮದುವೆನ ಮುರ್ಕೊಳ್ಬೇಕು ಅಂತಿದ್ದಾಳೆ.
ಇದೆಲ್ಲ ನಿಮ್ಮ ಸ್ವಾರ್ಥ ಮತ್ತೆ ದುರಾಸೆಯಿಂದ ಆಗಿದ್ದು ಅಣ್ಣ. ನಿಮಗೆ ನನ್ನ ಮಗಳನ್ನ ನೋಡಿ ದಯೆ ಬರ್ಲಿಲ್ವಾ? ಎಂತ ಅಣ್ಣ ನೀವು? ನಿರ್ಮಲಾ, ನಾನು ಏನೂ ಮಾಡಕ್ಕಾಗ್ತಿರ್ಲಿಲ್ಲ. ಮಾ ಮಾ ಎಲ್ಲಿದ್ಯಾ ನೀನು? ಮಾವ ಮಾವ, ಅಮ್ಮ ಮನೆಗ್ ಬಂದಿದ್ದಾರಾ? ಹಾ ಮಗಳೇ, ಮನೇಲೇ ಇದ್ದಾಳೆ. ಆದ್ರೆ ಮಗಳೇ, ನಿಮ್ಮಮ್ಮನ್ಗೆ ಮನ್ಸು ಒಡೆದು ಹೋಗಿದೆ. ಅವಳಿಗೆಲ್ಲ ವಿಷಯನೂ ಗೊತ್ತಾಗಿದೆ. ನಿನ್ನ ಮದುವೆ ಬಗ್ಗೆ, ನಿನ್ನ ಗಂಡನ ಬಗ್ಗೆ, ನೀನಾಗಿರೋ 2ನೇ ಮದುವೆ ಬಗ್ಗೆ ಗೊತ್ತಾಗ್ತಿದ್ದ ಹಾಗೆ ಅವಳ ಮನ್ಸು ಒಡೆದೋಯ್ತು. ನನಗನ್ನಿಸ್ತಾ ಇದೆ ನನ್ನ ತಂಗಿ ಮನ್ಸಲ್ಲೇ ಕೊರಗ್ ಸಾಯ್ತಾ ಇದ್ದಾಳೆ ಅಂತ. ನಾನು ಅವಳಿಗೆ ಮಾತ್ರೆ ಕುಡಿಸಿ ಮಲಗಿಸಿದ್ದೀನಿ ಮಗಳೇ. ಸರಿ ಮಾವ, ನಾನು ಈಗಿಂದೀಗ್ಲೇ ಅಲ್ಲಿಗೆ ಬೇಡ ಬಂದ್ಬಿಡ್ತೀನಿ. ಮಗಳೇ, ನೀನು ಈ ಮನೆಗೆ ಬರಬೇಡ. ನಿಮ್ಮ ಅತ್ತೆ ಮನೆಯಲ್ಲಿ ಜನ್ಮಾಷ್ಟಮಿ ನಡೀತಾ ಇದೆ ಅಲ್ವಾ? ಅದಕ್ಕೆ ಮನೆ ಸೊಸೆ ಆಗಿರೋ ನೀನು ಇಂಥ ಸಮಯದಲ್ಲಿ ಆ ಮನೆಯಲ್ಲೇ ಇರಬೇಕು. ಅಂದಹಾಗೆ ಈ ವಿಷಯದ ಬಗ್ಗೆ ಅಲ್ಲೂ ಕೂಡ ಗೊತ್ತಾಗಿರುತ್ತೆ. ಮಗಳೇ, ನೀನು ಅಲ್ಲಿ ನೋಡ್ಕೋ, ನಾನು ಇಲ್ಲಿ ನೋಡ್ಕೊಳ್ತೀನಿ. ನಾನು ನಾಳೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಬಂದ್ಬಿಡ್ತೀನಿ. ನಾನು ಅವ್ರಿಗೆ ಎಲ್ಲ ಅರ್ಥ ಮಾಡಿಸ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ನೀವು ಅವ್ರನ್ನ ನೋಡ್ಕೊಳ್ಳಿ. ಸರಿ ಮಗಳೇ, ನೀನ್ ತಲೆ ಕೆಡ್ಸ್ಕೋಬೇಡ. ಯಾಕೆ ನೀನು ನಿನ್ನ ಮದುವೆಯ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟೆ? ನೀನ್ ನಿನ್ ತಾಯಿಗೆ ಸುಳ್ಳು ಹೇಳ್ದ? ಅಷ್ಟು ದೊಡ್ಡ ಸುಳ್ಳು. ನಾನು ತಪ್ಪು ತಿಳ್ಕೊಂಡಿದ್ದೆ ನೀನು ತುಂಬಾ ಒಳ್ಳೆಯವಳು ಅಂತ. ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಂಡೆ, ಅವರ ಸೇವೆ ಮಾಡಿದೆ, ದಿವ್ಯಾ ನಾಯಿರನ ಒಂದು ಮಾಡಿದೆ. ನಾನು ಅನ್ಕೊಂಡಿದ್ ಸರಿನೇ. ಒಬ್ಬ ಮಗಳು ತಾಯಿಗೆ ಒಳ್ಳೆ ಮಗಳಾಗ್ಲಿಲ್ಲ, ತಾಯಿಗೆ ಮೋಸ ಮಾಡಿದ್ಲು, ಅವ್ರಿಗೆ ಸುಳ್ಳು ಹೇಳ್ತಾಳೆ ಅಂದ್ರೆ ಅವಳು ಒಳ್ಳೆಯವಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ಸುಳ್ಳುಗಳನ್ನ ಬಚ್ಚಿಟ್ಕೊಂಡಿದ್ಯಾ ನಿನ್ನೊಳಗಡೆ? ಹೇಳು, ನಮ್ಮಗಳ ಜೊತೆ ಏನ್ ಆಟ ಆಡ್ತಾ ಇದೀಯಾ? ಉತ್ತರ ಕೊಡು ಪೂಜಾ, ಉತ್ತರ ಕೊಡು ಪೂಜಾ, ಉತ್ತರ ಕೊಡು ಪೂಜಾ, ಉತ್ತರ ಕೊಡು ಪೂಜಾ. ನನ್ಗೂ ಕೂಡ ಮದ್ವೆಗೂ ಮುಂಚೆ ಏನಾಯ್ತು? ಯಾಕೆ ಸುಮ್ಮನಾದೆ? ಹೇಳು, ಉತ್ತರ ಕೊಡು. ಏನು ಉತ್ತರ ಇಲ್ವಾ? ಅಥವಾ ಉತ್ತರ ಹೇಳೋದಕ್ಕೆ ತಯಾರಿಲ್ವಾ? ಇಲ್ಲ, ನಿನ್ನ ಹತ್ರ ಉತ್ತರ ಇರುತ್ತೆ, ಆದ್ರೆ ನಿನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಈ ಉತ್ತರ ಇನ್ನೊಂದು ಹೊಸ ಸುಳ್ಳಾಗಿರುತ್ತೆ. ಅದನ್ನ ನಾನು ಒಪ್ಕೊಳಕ್ಕಾಗಲ್ಲ. ನೀನು ಗ್ರೇಟ್ ಪೂಜಾ. ನೀನು ಮತ್ತೆ ನನ್ನ ಒಳ್ಳೆತನವನ್ನ ಬಳಸ್ಕೊಂಡಿದೀಯಾ. ನಿನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನ್ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟೆ. ನಿನ್ನ ಮೇಲೆ ನಾನು ವಿಶ್ವಾಸ ಇಡೋದು, ನೀನು ಒಳ್ಳೆಯವಳು ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು ಅಂತ. ನಾನು ಇವಾಗ್ಲೇ ಏನು ಹೇಳಕ್ಕಾಗಲ್ಲ, ವಿವರಣೆ ಕೊಡಕ್ಕೂ ಆಗಲ್ಲ. ವಿವರಣೆ? ಎಲ್ಲ ಗೊತ್ತಾಗೋಯ್ತು ಪೂಜಾ, ಎಲ್ಲ ಗೊತ್ತಾಗೋಯ್ತು. ನಿನ್ನ ಯೋಚನೆ ಎಷ್ಟು ಕೆಟ್ಟದಾಗಿದೆ ಅಂತ. ನಿನ್ ಜೊತೆ ನಾನು ಗಗನ್ ಸರ್ ದೃಷ್ಟಿಲಿ ನಾನು ಇನ್ನೂ ಕೀಳಾಗ್ಬಿಟ್ಟೆ ಅನ್ಸುತ್ತೆ. ಆದ್ರೆ ಇನ್ ಸಾಕು. ಅಮ್ಮ ಮತ್ತೆ ಗಗನ್ ಸರ್ಗೆ ಉಳ್ದಿರೋ ಸತ್ಯನು ನಾನು ಆದಷ್ಟು ಬೇಗ ಹೇಳ್ಬಿಡ್ಬೇಕು. ಪೂಜಾ, ಏನಾಯ್ತು? ನಿಮ್ಮಮ್ಮ ಬಂದಿದ್ರಲ್ವಾ? ಅವ್ರು ಹೊರಟೋದ್ರಾ? ಏನಾದ್ರೂ ಸಮಸ್ಯೆನಾ? ಧರ ಅವ್ರೆ, ನಮ್ಮಮ್ಮಂಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಎಲ್ಲ ಗೊತ್ತಾಗೋಯ್ತು ಅಂತ. ನನ್ ಮದ್ವೆ ಬಗ್ಗೆ ಎಲ್ಲ ಸತ್ಯನು ಅವ್ರಿಗೆ ಇವಾಗ ಗೊತ್ತಾಗ್ಬಿಟ್ಟಿದೆ. ಯಾವ ವಿಷಯದ ಬಗ್ಗೆ ನನಗ್ ಭಯ ಇತ್ತು ಅದೇ ಆಗೋಯ್ತು.
ಅವ್ರ ಮುಂದೆ ಈ ತರ ಎಲ್ಲ ಸತ್ಯನೂ ಗೊತ್ತಾಗ್ಬಾರ್ದಾಗಿತ್ತು. ನೀವ್ ತುಂಬಾ ತಡ ಮಾಡ್ಬಿಟ್ರಿ ಧರ ಅವ್ರೆ, ತುಂಬಾ ತಡ ಮಾಡ್ಬಿಟ್ರಿ. ಹೇಳಿದ್ರು ಹೇಳಕ್ಕಾಗಲ್ಲ, ಅದು ನಿಮ್ಮ ಅತ್ತೆನೇ ಏನಾದ್ರೂ ಹೇಳಿರ್ಬೋದಾ? ಈ ಸತ್ಯ ಮೊದ್ಲೇ ಅವ್ರಿಗೆ ಗೊತ್ತಿತ್ತಲ್ವಾ? ಗಗನ್ ಅಳಿಯಂದ್ರಿಗೆ ನೀನು ಎರಡನೇ ಹೆಂಡತಿ. ಈ ವಿಷಯ ಹೇಳಿ ನಿಮ್ಮಮ್ಮನ್ ಜೀವ ತೆಗಿಬೇಕು ಅಂತ ನನ್ಗೇನಾದ್ರೂ ಆಸೆನಾ? ಒಂದ್ ವೇಳೆ ಅತ್ತೆ ಏನಾದ್ರೂ ಅವ್ರಿಗೆ ಸತ್ಯ ಹೇಳಿದ್ರೆ ನನ್ ಜೀವನ ಪರ್ಯಂತ ಅವ್ರನ್ನ ಕ್ಷಮಿಸೋದಿಲ್ಲ. ಧರ ಅವ್ರೆ, ಸಾಕು, ಇನ್ನಾಗಲ್ಲ. ನಮ್ಮಮ್ಮಗ್ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ತಾಯಿಗಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ. ನಾವಿದನ್ನೆಲ್ಲ ಇಲ್ಲಿಗೆ ಮುಗಿಸ್ಬೇಕಾಗುತ್ತೆ. ನಾನೀ ಮದುವೆ ಸುಳ್ಳನ್ನ ನಿಭಾಯಿಸೋದಕ್ಕಾಗೋದಿಲ್ಲ. ನಾನು ವಾಪಸ್ ಹೋಗ್ಬೇಕು. ನಾನು ಹೋಗ್ಲೇಬೇಕು. ತಲೆ ಕೆಟ್ಟೊಳ್ತರ ಆಡ್ತಿದ್ದಾಳೆ. ಎಲ್ಲ ಹಾಳು ಮಾಡಕ್ ಹೊರಟಿದ್ದಾಳಲ್ಲ ಇವಳು. ಪೂಜಾ ಸಮಾಧಾನ ಮಾಡ್ಕೊ, ಹಾಗೆಲ್ಲ ಹೇಳ್ಬಾರ್ದು. ಪೂಜಾ, ನೀನ್ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಮೊದ್ಲು ನನಗೇನೋ ಗೊತ್ತಿರ್ಲಿಲ್ಲ ಧರ ಅವ್ರೆ, ಆದ್ರೆ ಇವಾಗ ನನಗೆಲ್ಲ ಗೊತ್ತಾಗಿದೆ. ನಾವು ಈ ಸುಳ್ಳನ್ನ ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಇವಾಗ ನಮ್ಮ ಅಮ್ಮ ಕೂಡ ಈ ಸಂಬಂಧನ ಉಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಈ ಮನೆಗೆ ನಾನು ವಾರಸ್ದಾರನ್ ಕೊಡ್ಬೇಕಂತೆ. ಏನು ಅದು? ಪೂಜಾ, ಹೇಳಕ್ಕಾಗಲ್ಲ. ನಿಮ್ಮ ಅಮ್ಮಂಗೂ ಇದೇ ಆಸೆ ಇದ್ರೂ ಇರ್ಬೋದು. ಅದೇನಂದ್ರೆ ನಿಮ್ಮಮ್ಮ ಆರೋಗ್ಯ ಸರಿ ಇಲ್ವಲ್ಲ. ಪೂಜಾ, ನನ್ ಮಾತು ಅರ್ಥ ಮಾಡ್ಕೋ. ಅದೇನಂದ್ರೆ ನಿಮ್ಮಮ್ಮ ನಿನ್ನ ಎಷ್ಟು ಮುದ್ದಾಗಿ ಸಾಕಿದ್ದಾರೆ ಅಲ್ವಾ. ಅಲ್ದೆ ನಿಮ್ಮಮ್ಮನ್ಗೆ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಹೇಳಿ? ನೀವು ಇಲ್ಲಿ ಏನ್ ಹೇಳ್ತಿದ್ದೀರಾ ಧರ ಅವ್ರೆ? ನಿಮ್ಗೆ ಮತ್ತೆ ಗಗನ್ ಸರ್ಗೆ ಡಿವೋರ್ಸ್ ಆಗಿರ್ಬೋದು, ಆದ್ರೂ ಕೂಡ ನನ್ನ ಮತ್ತೆ ನಿಮ್ಗೂ ಇಬ್ರಿಗೂ ಗಗನ್ ಸರ್ ಇವತ್ಗೂ ನಿಮ್ಗೆ ಪತಿನೇ. ಏನ್ ಹೇಳ್ಬೇಕು ಇವಳಿಗೆ? ಯಾವಾಗ್ಲೂ ಒಂದು ಮಾತಲ್ಲೇ ನಿಂತಿರ್ತಾಳೆ. ಹೇಗೆ ಅರ್ಥ ಮಾಡಿಸ್ಲಿ ಇವಳಿಗೆ? ಈ ಅರಮನೆಗೆ ಒಬ್ಬ ವಾರಸ್ದಾರನ್ನ ಕೊಟ್ಟು ಈ ಅರಮನೆಯಿಂದ ಗಗನ್ ಅವ್ರ ಜೀವನದಿಂದ ಖುಷಿಯಾಗಿ ನಿಮ್ಮಮ್ಮನ ಹತ್ರ ಹೊರಟೋಗು ಅಂತ. ಧರ ಅವ್ರೆ, ಸಾಕು. ನಾವು ಇನ್ನೂ ತಡ ಮಾಡೋದಕ್ಕಾಗಲ್ಲ. ನಾನು ನಮ್ಮಮ್ಮಂಗೆ ಇನ್ನು ಉಳ್ದಿರೋ ಸತ್ಯನೂ ಕೂಡ ಹೇಳ್ಬಿಡ್ತೀನಿ. ಮತ್ತೆ ಗಗನ್ ಸರ್ಗೆ ಅವರು ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ನನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಒಂದ್ ಕೆಲ್ಸ ಮಾಡಿ, ನೀವು ಅವ್ರಿಗೆ ಎಲ್ಲ ಸತ್ಯನೂ ಹೇಳ್ಬಿಡಿ. ಇನ್ನು ತಡ ಮಾಡೋದ್ ಬೇಡ ಧರ ಅವ್ರೆ, ಎಲ್ಲ ಹೇಳ್ಬಿಡಿ ಅವ್ರಿಗೆ. ಪೂಜಾ, ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಅಲ್ಲ, ಈ ಸಮಯದಲ್ಲಿ ಗಗನ್ ಅವ್ರಿಗೆ ಎಲ್ಲಾ ವಿಷಯ ಹೇಳೋಕ್ಕಿಂತ ಮುಂಚೆ ನಿಮ್ ತಾಯಿನ ಸುಧಾರಿಸೋದು ಬಹಳ ಮುಖ್ಯ ಆಗಿದೆ. ಅರ್ಥ ಮಾಡ್ಕೋ. ನಾನು ಗಗನ್ ಅವ್ರಿಗೆ ಪ್ರತಿಯೊಂದು ವಿಷಯನೂ ಕೂಡ ನಾನು ತಿಳಿಸ್ತೀನಿ. ಯಾವಾಗ ಧರ ಅವ್ರೆ, ಯಾವಾಗ? ಎಲ್ಲ ವಿಷಯನೂ ಕೈ ಮೀರ್ ಹೋದಾಗ ನೀವ್ ಹೇಗ್ ಸಂಭಾಳಿಸ್ತೀರಾ? ನೋಡಿ ಧರ ಅವ್ರೆ, ನಾನು ಅಮ್ಮಂಗ್ ಹೇಳೋದ್ರಲ್ಲಿ ತುಂಬಾ ತಡ ಮಾಡ್ಬಿಟ್ಟೆ. ಅವ್ರ ಮನಸ್ಸು ಒಡ್ದು ಹೋಗಿದೆ. ನೀವು ನನ್ ತರ ತಪ್ಪು ಮಾಡಕ್ ಹೋಗ್ಬೇಡಿ. ನೀವು ಗಗನ್ ಸರ್ಗೆ ಎಲ್ಲ ಸತ್ಯನೂ ಇವಾಗ್ಲೇ ಹೇಳ್ಬಿಡಿ ದಯವಿಟ್ಟು. ಅವ್ರಿಗೆ ತಡವಾಗಿ ಗೊತ್ತಾದ್ಮೇಲೆ ಅವ್ರ ಮನಸ್ಸು ಕೂಡ ಒಡ್ದು ಹೋಗುತ್ತೆ. ಮತ್ತೆ ಅವ್ರು ನಿಮ್ಮೇಲೆ ತುಂಬಾ ಕೋಪಿಸ್ಕೋತಾರೆ. ಇಲ್ಲ ಪೂಜಾ, ಗಗನ್ ಅವ್ರಿಗೆ ನಾನು ಪ್ರತಿಯೊಂದು ವಿಷಯ ತಿಳಿಸ್ತೀನಿ. ನೋಡು, ಸಮಯ ನೋಡ್ಕೊಂಡು ಮಾತಾಡ್ತೀನಿ, ಅರ್ಥ ಮಾಡ್ಕೊ, ಸರಿನಾ? ಹಳ್ಳಿ ಗಮ್ಮಾರ್ ಪೆದ್ದು ಹುಡುಗಿ ನಾನು ಆಡ್ತಾ ಇರೋ ಗೇಮ್ಗಳಿಗೆಲ್ಲ ಒಂದೇ ಸಾರಿ ಫುಲ್ ಸ್ಟಾಪ್ ಇಡಕ್ ಹೊರಟಿದ್ದಾಳೆ ಇವಳು. ಎಷ್ಟೆಲ್ಲ ಮಾಡ್ದೆ ಇವಳು. ನಾನು ಒಂದೇ ಒಂದ್ಸಾರಿ ಸೋಲೋದಕ್ಕೋಸ್ಕರ ಹಿಂದೆ ಮುಂದೆ ನೋಡ್ತಿದ್ದಾಳಲ್ಲ. ಏನ್ ಬಯಸ್ತಿದ್ದೀನಿ ಅವಳಿಂದ ನಾನು? ಬರೀ ಒಂದೇ ಒಂದು ಮಗು ಅಷ್ಟೇ. ಏನ್ ಕಷ್ಟ ಆಗ್ಬಿಡುತ್ತೆ ಅವಳಿಗೆ ಒಂದ್ ಮಗು ಕೊಡೋದ್ರಿಂದ. ಅದ್ರ ಬದಲು ಅವಳಿಗೆ ಎಲ್ಲನೂ ಕೊಡ್ತಿದ್ದೀನಲ್ವಾ. ಅವಳಿಗೆ ಏನೇನ್ ಅವಶ್ಯಕತೆ ಇದೆ ಎಲ್ಲನೂ. ನಿಮ್ಮ ಯಾವ ಪ್ರಯತ್ನಗಳು ನಿಮಗೆ ಫಲನೇ ಕೊಡ್ತಾ ಇಲ್ಲ ಅಮ್ಮೋರೆ. ನೀವು ಯಾಕೆ ಸತ್ಯನ ಸ್ವೀಕಾರ ಮಾಡ್ತಾ ಇಲ್ಲ?